ಹಲೋ ಎವ್ರಿವನ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಬನಾನಾ ಖೀರ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಮೊದಲಿಗೆ ಬಾದಾಮಿ ತೊಗೊಂಡಿದ್ದೀನಿ. ಬಾದಾಮಿ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ. ಮತ್ತು ಶುಗರ್, ಸಕ್ಕರೆ 1 ಕಪ್ಪು, ಕಾರ್ನ್ ಪೌಡರ್ 2 ಟೀ ಸ್ಪೂನ್, ಮತ್ತು ಏಲಕ್ಕಿ 4 ಹಾಕ್ಕೊಳ್ಳೋಣ. ಮಿಲ್ಕ್, ಹಾಲು ಅರ್ಧ ಲೀಟರ್, ಬನಾನಾ 8 ರಿಂದ 10 ಬನಾನಾ ತೊಗೊಂಡಿದ್ದೀನಿ. ಹಾಲು ಕಾಯಿಸ್ಕೊಳ್ಳೋಣ. ನೋಡಿ, 1/2 ಲೀಟರ್ ಹಾಲು ತೊಗೊಂಡಿದ್ದೀನಿ. 1/2 ಲೀಟರ್ ಹಾಲು ಕಾಯಿಸ್ಕೊಳ್ಳೋಣ. ನೋಡಿ, ಅದು ಕಾಯೋಷ್ಟರಲ್ಲಿ ನೋಡಿ, ಮೊದಲಿಗೆ ಬಾದಾಮಿ ಹಾಕ್ಕೊಳ್ಳೋಣ. ಜಾರ್ಗೆ, ಒಂದು ಜಾರಲ್ಲಿ ಬಾದಾಮಿ ಮತ್ತು ಗೋಡಂಬಿ ಹಾಕ್ಕೊಳ್ಳೋಣ. ಹಾಗೆ 4 ಏಲಕ್ಕಿ ಹಾಕ್ಕೊಳ್ಳೋಣ. ನೋಡಿ, 4 ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ಏನು ರುಬ್ಕೊಳ್ಳೋಣ. ಅದು ರುಬ್ಕೊಂಡ್ವಲ್ವ, ಅದು ಸೈಡ್ಗೆ ಇಟ್ಕೊಂಡು ಮತ್ತು ಈಗ ನೋಡಿ, ಕಾರ್ನ್ ಪೌಡರ್ ಇದೆಯಲ್ಲ, 1 ಸ್ಪೂನು ಹಾಕಿ. ನೋಡಿ, ಒಂದು ಬೌಲಲ್ಲಿ ಹಾಕಿ ಅದರಲ್ಲಿ ಮಿಲ್ಕ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ, ಉಂಡೆಗಿರಬಾರ್ದು. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಉಂಡೆ ಇರಬಾರ್ದು, ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಹಾಲು ನೋಡೋಣ, ಹಾಲು ಕಾಯ್ದಿದೆಯೇನೋ ನೋಡಿಕೊಂಡು. ನೋಡಿ, ಈ ಥರ ಕುದೀತಾ ಇದೆ. ಈ ಕುದಿಬೇಕಾದ್ರೆ ಏನು ರುಬ್ಕೊಂಡಿರ್ತೀವಲ್ವ, ಅದನ್ನು ಅದರಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ರೆಡಿಯಾಗಿದೆ. ಗೋಡಂಬಿ ಮತ್ತು ಬಾದಾಮಿ, ಕಾರ್ನ್ ಪೌಡರ್ ಕಲಸಿಟ್ಕೊಂಡಿದ್ದೀವಲ್ಲ, ಇದನ್ನು ಹಾಲಲ್ಲಿ ಆ್ಯಡ್ ಮಾಡ್ಕೋಬೇಕು. ಮೊದಲಿಗೆ ಕಾರ್ನ್ ಪೌಡರ್ ಹಾಕ್ಕೊಳ್ಳೋಣ. ನೋಡಿ, ಈಗ ಇದ್ರ ಬಿಟ್ಕೊಂಡಿದ್ದೀವಲ್ಲ, ಇದನ್ನು ಅದರಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಇಟ್ಕೊಬೇಕು, ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು. ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ನೋಡಿ, ಇದಕ್ಕೆ 1 ಕಪ್ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಈಗ ಬನಾನಾ ಇದೆಯಲ್ಲ, ಇದು ನೀಟಾಗಿ ಸಿಪ್ಪೆ ತೆಗೆದು ಕಟ್ ಮಾಡಿ ಒಂದು ಬೌಲಲ್ಲಿ ಹಾಕ್ಕೊಳ್ಳೋಣ ಸಣ್ಣಕ್ಕೆ. ನೋಡಿ, ಈ ಥರ ಸುಲ್ಕೊಂಡು ಇದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಸಣ್ಣ ಕಚ್ಕೋಬೇಕು. ನೀವು ಬೇಕಿದ್ರೆ ದೊಡ್ಡ ಬಾಳೆಹಣ್ಣು ಸಹ ತೊಗೋಬೋದು. ನಾನು ಏಲಕ್ಕಿ ಬಾಳೆಹಣ್ಣು ಯೂಸ್ ಮಾಡ್ತಿದ್ದೀನಿ. ನಿಮ್ಮ ಹತ್ರ ಯಾವುದಿರುತ್ತೋ ಆ ಬಾಳೆಹಣ್ಣು, ಏಲಕ್ಕಿ ಆದರೂ ಆಗಲಿ ಅಥವಾ ಪಚ್ಚ ಬಾಳೆಹಣ್ಣಾಗಲಿ ತೊಗೋಬೋದು. ನೋಡಿ, ಈ ಥರ ಸಣ್ಣ ಕಚ್ಕೊಂಡು ಈಗ ಅದನ್ನ ಇಳಿಸ್ಕೊಳ್ಳೋಣ. ಖೀರು ನೋಡಿ, ಫೈನಲಿ ಖೀರು ಈ ಥರ ರೆಡಿ. ಲೋ ಫ್ಲೇಮಲ್ಲೇ ಆದಷ್ಟು ಲೋ ಫ್ಲೇಮಲ್ಲೇ ಕಾಯಿಸ್ಕೋಬೇಕು. ನೋಡಿ, ಈ ಥರ ರೆಡಿಯಾಗಿದೆ. ಈಗ ಇಳಿಸ್ಕೊಬಿಡೋಣ. ನೋಡಿ, ಈಗ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಬನಾನಾ ಕಟ್ ಮಾಡಿ ಅದನ್ನು ಇದರಲ್ಲಿ ಹಾಕ್ಕೊಳ್ಳೋಣ. ನೋಡಿ, ಬನಾನಾ ಕಟ್ ಮಾಡಿದ್ದೀನಿ. ಇದಕ್ಕೆ ಗೋಡಂಬಿ, ಬಾದಾಮಿ, ಪಿಸ್ತಾ ಏನಾದರೂ ಇದ್ದರೆ ಡ್ರೈ ಫ್ರೂಟ್ಸು ಆ್ಯಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಫೈನಲಿ ಈ ಥರ ರೆಡಿಯಾಗಿದೆ. ನೋಡಿ, ಫೈನಲಿ ಈ ರೀತಿ ಬನಾನಾ ಖೀರ್ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿ ಜ್ಯೂಸಿಯಾಗಿರುತ್ತೆ. ತಿಂದು ನೋಡಿ, ಮಾಡಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ.